ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿದ್ರಲ್ವಾ. ಸೊ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರುತ್ತಾ, ಅಮೌಂಟ್ ಬರುತ್ತಾ ಅನ್ನೋದು ಒಂದು ಕ್ವಶನ್ ಇದೆ. ಸೊ ಸುಮಾರಷ್ಟು ಜನ ನನ್ನನ್ನು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಪ್ರತಿಯೊಂದು ಮೆಸೇಜಸಲ್ಲಿ ಕಮೆಂಟ್ಸಲ್ಲಿ ನಾನು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಯೂಟ್ಯೂಬಲ್ಲಿ ಯಾವ ಥರ ದುಡ್ಡು ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 ಮಂತ್ಸ್ ಆಯಿತು. ಸೊ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರೋದಾದರೆ ಸೊ ನನಗೆ ಎಷ್ಟು ಬಂದಿದೆ ಅಂತ ಸೊ ಆ ಥರ ಕ್ವಶನ್ ಇದೆ. ಸೊ ಅದಕ್ಕೆ ಕಂಪ್ಲೀಟಾಗಿ ನಾನು ಆನ್ಸರ್ ಮಾಡ್ತೀನಿ. ಸೊ ಇದಕ್ಕೆ ಆನ್ಸರ್ ಆಲ್ರೆಡಿ ಯೂಟ್ಯೂಬರ್ಸ್ಗಾದರೆ ಗೊತ್ತಿರುತ್ತೆ. ಸೊ ಪಬ್ಲಿಕ್ಸ್ಗೆ ನನ್ನನ್ನು ಕೇಳಿದವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಆಗ ನಾನು ಯಾವುದೇ ವಿಡಿಯೋ ಹಾಕೋದು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನೀವೇ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ಬೋದು. ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಕ್ವಶನ್ ಏನು ಅಂತಂದರೆ ಹೇಳಿದ್ನಲ್ವಾ, ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರುತ್ತಾ ಅನ್ನೋದು ಒಂದು ಕ್ವಶನ್ ಇದೆ ಅಂತ. ಸೊ ಆ ಥರ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು, ಗೈಡ್ಲೈನ್ಸ್ ಅಂತ ಇದೆ. ಸೊ ನಮಗೆ ಫಸ್ಟು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ ತಕ್ಷಣ ಒಂದು ಟಾರ್ಗೆಟ್ ಅಂತ ಇರುತ್ತೆ. ಸೊ ನಾನು ದುಡ್ಡು ಬರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಟಾರ್ಗೆಟ್ ಏನಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಆಗಿರಬೇಕು, 4000 ವಾಚ್ ಅವರ್ಸ್ ಆಗಿರಬೇಕು. ವಾಚ್ ಅವರ್ಸ್ ಅಂದರೆ ಏನು ಅಂತಂದರೆ, ಈಗ ನಮ್ಮ ವಿಡಿಯೋ ಹಾಕ್ತೀವಿ. ಸೊ ಕೆಲವರು 5 ನಿಮಿಷ ನೋಡ್ತಾರೆ, ಕೆಲವರು 10 ನಿಮಿಷ ನೋಡ್ತಾರೆ. ಒಂದು 30 ಮಿನಿಟ್ಸ್ ವಿಡಿಯೋ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. 5 ನಿಮಿಷ, ಕೆಲವರು 10 ನಿಮಿಷ, ಕೆಲವರು 2 ನಿಮಿಷ, ಕೆಲವರು 3 ನಿಮಿಷ. ಸೊ ಈ ಥರದ್ದೆಲ್ಲ ಕಂಪ್ಲೀಟಾಗಿ ಎಲ್ಲ ನಿಮಿಷಗಳನ್ನು ಆ್ಯಡ್ ಮಾಡಿ ಅವರ್ ಅಂತ ಕೌಂಟ್ ಮಾಡಿಕೊಂಡ್ರೆ 4000 ಅವರ್ಸ್ ಕಂಪಲ್ಸರಿ ಆಗಬೇಕು. ಸೊ ಆವಾಗ ನಿಮಗೆ 4000 ಅವರ್ಸ್ ಕಂಪ್ಲೀಟ್ ಆದಮೇಲೆ ಅಪ್ಲೈ ಅಂತ ಒಂದು ಬಟನ್ ಬರುತ್ತೆ. ಸೊ ಆ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಮಾನಿಟೈಸೇಷನ್ಗೆ ಅಪ್ಲೈ ಅಂತಂದರೆ ಸೊ ಪ್ರತಿಯೊಂದು ವೀಡಿಯೋಸ್ಗೆ ನಮಗೆ ಇನ್ಕಮ್ ಬರೋ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಂಡು, ಮಾನಿಟೈಸೇಷನಲ್ಲಿ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು, ಗೈಡ್ಲೈನ್ಸು, ಕಾಪಿರೈಟ್ಸು ಈ ಥರ ಎಲ್ಲ ಇರುತ್ತೆ. ಸೊ ಅದೆಲ್ಲ ಕಂಪ್ಲೀಟಾಗಿ ನಾವು ಫಾಲೋ ಮಾಡಿದರೆ ನಮಗೆ ಯೂಟ್ಯೂಬ್ ಕಡೆಯಿಂದ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಕನ್ಫರ್ಮೇಷನ್ ಬರುತ್ತೆ. ಓಕೆನಾ? ಸೊ ಇಲ್ಲಿಗೆ ಮಾನಿಟೈಸೇಷನ್ ಆಯಿತು ಚಾನಲ್ಲು ಅಂದರೆ ನಮ್ಮ ಎಲ್ಲ ವಿಡಿಯೋಗೆ ಅಮೌಂಟು ಕೌಂಟ್ ಆಗೋದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟಾಗಿದ ತಕ್ಷಣ ಯೂಟ್ಯೂಬಿಂದ ದುಡ್ಡು ಬಂದುಬಿಡುತ್ತಾ? ಇಲ್ಲ, ಇನ್ನೂ ಪ್ರೊಸೆಸ್ ಇದೆ. ಈಗ ಚಾನಲ್ ಮಾನಿಟೈಸೇಷನ್ ಆಯಿತು, ಆಗಿದ ತಕ್ಷಣ ದುಡ್ಡು ಬರುತ್ತಾ? ಇಲ್ಲ. ಚಾನಲ್ ಮಾನಿಟೈಸೇಷನ್ ಆದಮೇಲೆ ಫಸ್ಟು $10 ಬರಬೇಕು. ಅಂದರೆ $10 ನಮಗೆ ಯೂಟ್ಯೂಬ್ ಅಕೌಂಟಲ್ಲಿ $10 ಆಗಬೇಕು. ನಮಗೆ ಡ್ಯಾಶ್ಬೋರ್ಡಲ್ಲಿ ಗೊತ್ತಾಗುತ್ತೆ. ಸೊ $10 ಆದ ನಂತರ ನಮಗೆ ID ವೆರಿಫಿಕೇಷನ್ ಮಾಡಬೇಕಾಗತ್ತೆ. ನಮಗೆ ಮೇಲ್ ಬರುತ್ತೆ ID ವೆರಿಫೈ ಮಾಡಿ ಅಂತ. ಸೊ ಆ ಮೇಲ್ನ ಕಂಪಲ್ಸರಿ ನಾವು ವೆರಿಫೈ ಮಾಡ್ಕೋಬೇಕು. ಸೊ ಮೇಲ್ ವೆರಿಫಿಕೇಷನ್ ಆದ ನಂತರ ಏನು ಮಾಡಬೇಕಂತಂದರೆ ನಮಗೆ ಇದು ಬರುತ್ತೆ, ID ವೆರಿಫಿಕೇಷನ್ ಆದಮೇಲೆ ಗೂಗಲ್ ಪಿನ್ ಅಂತ ಬರುತ್ತೆ. ಸೊ ಗೂಗಲ್ ಪಿನ್ನು ನಮ್ದು ಯಾವ ಅಡ್ರೆಸ್ ಬರುತ್ತೆ, ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಮ್ಮ ಗೂಗಲ್ ಪಿನ್ ಬರುತ್ತೆ. ಆ ಪಿನ್ನ ತೊಗೊಂಡು ಬಂದು ಎಂಟರ್ ಮಾಡಿ ನಾವು ಅಡ್ರೆಸ್ ವೆರಿಫಿಕೇಷನ್ನ ಮಾಡ್ಕೋಬೇಕಾಗತ್ತೆ. ಆ ಪಿನ್ ಏನಂದರೆ ATM ಪಿನ್ ಥರ 6 ಡಿಜಿಟ್ ಬಂದಿರುತ್ತೆ. ಸೊ ATM ಪಿನ್ ಥರ ಬಂದಿರೋ 6 ಡಿಜಿಟ್ನ ಎಂಟರ್ ಮಾಡಿ ನಾವು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಆಯಿತಾ? ಸೊ ಇದು 2 ಸ್ಟೆಪ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದಮೇಲೆ ದುಡ್ಡು ಬರುತ್ತಾ? ಇಲ್ಲ. ಅದಾದ ನಂತರ ರಿಮೈನಿಂಗ್ ಏನು ಡಾಲರ್ಸ್ ಇರುತ್ತೆ. ಸೊ ಟೋಟಲ್ $100 ಆಗಬೇಕು. ಅಂದರೆ ಪ್ರತಿಯೊಂದು ವಿಡಿಯೋಗೂ ಹ್ಯಾಡ್ಸ್ ಬರುತ್ತೆ. ಸೊ ವ್ಯೂಸ್ ಮೇಲೆ, ಹ್ಯಾಡ್ಸ್ ಮೇಲೆ ನಮಗೆ ಲೈವಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಶಾರ್ಟ್ಸಲ್ಲಿ ಆಗಿರ್ಬೋದು, ಎಲ್ಲ ಕೌಂಟ್ ಮಾಡಿಕೊಂಡು ನಮಗೆ $100 ಆಗಬೇಕು. ಸೊ ಬಿಲೋ $100 ಯಾವುದೇ ರೀತಿ ಪೇಮೆಂಟ್ ಬರೋದಿಲ್ಲ. ಸೊ $100 ಆದ ನಂತರ ನಮಗೆ ದುಡ್ಡು ಬರೋದು. ಸೊ $100ಗಿಂತ ಮುಂಚೆ ಇನ್ನೊಂದು ಕೆಲಸ ಇದೆ. ಏನು ಅಂತಂದರೆ ಟ್ಯಾಕ್ಸ್ನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸ್ನ ಆ್ಯಡ್ ಮಾಡಬೇಕು, ಟ್ಯಾಕ್ಸ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನಮ್ಗೆ ಏನೇ ಇನ್ಕಮ್ ಅಂದರೂ ಸೊ ಅದರಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಅಂತ ಒಂದಿಷ್ಟು ಹೋಗಿ, ಯೂಟ್ಯೂಬ್ಗೆ ಒಂದಷ್ಟು ಹೋಗಿ, ರಿಮೈನಿಂಗ್ ನಮಗೆ ಬರೋದು. ಓಕೆ, ನಾವೇನು ಅರ್ನಿಂಗ್ ಮಾಡ್ತೀವೋ ಅದು ಫುಲ್ ಎಲ್ಲ ನಮಗೆ ಬಂದುಬಿಡೋದಿಲ್ಲ. ಯೂಟ್ಯೂಬ್ ಅವರು ಒಂದಷ್ಟು ಕಮಿಷನ್ ಇಟ್ಕೋತಾರೆ. ಸೊ ಟ್ಯಾಕ್ಸ್ ನಾರ್ಮಲ್ ಗೌರ್ಮೆಂಟ್ಗೆ ಎಷ್ಟು ಕಟ್ಟಬೇಕು ಅದು ಹೋಗಿ ರಿಮೈನಿಂಗ್ ನಮಗೆ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಅಂತ ಹೋಗಿ. ಓಕೆನಾ? ಸೊ ಅಷ್ಟು ಟ್ಯಾಕ್ಸ್ ಪ್ರೊಸೆಸ್ ಆದಮೇಲೆ ಆನಂತರ ದುಡ್ಡು ಬರೋಕ್ಕೆ ಮತ್ತು ಇನ್ನೊಂದು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ನಾವು ಯಾವ ನಂಬರ್ಗೆ ನಮ್ಮ ಅಕೌಂಟ್ ಡೀಟೇಲ್ಸು ಮತ್ತು ಯಾವ ನಂಬರ್ಗೆ ನಾವು ಕೊಟ್ಟಿರ್ತೀವಿ ಸೊ ಅದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಬೇಕು. ನಮಗೆ ಫೋನ್ಪೇಯಲ್ಲಿ ಇದ್ದರೆ ಗೊತ್ತಾಗತ್ತಲ್ವ ಅಮೌಂಟ್ ಕ್ರೆಡಿಟ್ ಆಗೋದು. ಸೊ ಆವಾಗ ಫೋನ್ಪೇ ಗೊತ್ತಾಗೋದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದ ನಂತರ $100 ಆದಮೇಲೆ ಗೂಗಲ್ ಆಬ್ಸೆನ್ಸ್ ಅಕೌಂಟ್ಗೆ ಬರುತ್ತೆ ಫಸ್ಟ್ ಅಮೌಂಟು. ಎಷ್ಟು ನೀವೇನು ಅರ್ನಿಂಗ್ ಮಾಡ್ಕೊಂಡಿರ್ತೀರ ಅದು ರುಪೀಸಲ್ಲಾಗಿ ಕನ್ವರ್ಟ್ ಆಗಿ ಇಷ್ಟು ಅಮೌಂಟ್ ಅಂತ ನಿಮಗೆ ಗೂಗಲ್ ಆಬ್ಸೆನ್ಸ್ಗೆ ಬರುತ್ತೆ. ಆಲ್ಮೋಸ್ಟು 10ನೇ ತಾರೀಕಿಂದ ಎವ್ರಿ ಮಂತು 10ನೇ ತಾರೀಕಿಂದ 12ನೇ ತಾರೀಕು ಅಷ್ಟರಲ್ಲಿ ನಿಮಗೆ ಗೂಗಲ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಬರುತ್ತೆ. ಗೂಗಲ್ ಆಬ್ಸೆನ್ಸ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಬರುತ್ತೆ. ಗೂಗಲ್ ಅಕೌಂಟ್ ಬಂದಿದ ತಕ್ಷಣ ನಾವು ಡ್ರಾ ಮಾಡೋಕ್ಕಾಗುತ್ತಾ? ಇಲ್ಲ.
ಆ ಅಮೌಂಟ್ನ ನಮಗೆ ಎವ್ರಿ ಮಂತ್ 21 ಇಲ್ಲ 22 ಸೊ ಆ ಡೇಟಲ್ಲಿ ನಮಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಯಾವ ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತೀರಾ ಸೊ ಆ ಅಕೌಂಟ್ಗೆ ನಮಗೂ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ಸೊ ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಬರೋದು, ಆ ಅಮೌಂಟ್ ನಮಗೆ ಕೈಗೆ ಬರೋದು. ಓಕೆನಾ. ಸೊ ವಿಡಿಯೋ ಹಾಕಿದ ತಕ್ಷಣ ದುಡ್ಡು ಬರೋದೇ ಹಾಗಿದ್ರೆ ಸೊ ಸುಮಾರಷ್ಟು ಜನ ವಿಡಿಯೋಗಳು ಮಾಡಿ ಹಾಕ್ಬಿಡೋರು. ಇಷ್ಟೆಲ್ಲ ಆಗಬೇಕು. ಸೊ ಯೂಟ್ಯೂಬಲ್ಲಿ ಮೈನ್ ಅನ್ನೋದು ಪೇಷನ್ಸ್ ಅನ್ನೋದು ಇರಬೇಕು. ಸೊ ಇದು ಇಮಿಡಿಯೇಟ್ 1 ದಿನದಲ್ಲಿ 2 ದಿನದ ಆಗುವಂಥ ಕೆಲಸ ಅಲ್ವೇ ಅಲ್ಲ. ಸೊ ಸುಮಾರಷ್ಟು ಟೈಮ್ ತಗೊಳುತ್ತೆ. ಕೆಲವ್ರಿಗೆ 6 ತಿಂಗಳು ತಗೊಳುತ್ತೆ, ಕೆಲವ್ರಿಗೆ ವರ್ಷಾನುಗಟ್ಟಲೆ ಟೈಮ್ ತಗೊಳುತ್ತೆ, 2-3 ವರ್ಷ ಆದ್ರೂ ಕಷ್ಟಪಡಬೇಕಾಗುತ್ತೆ. ಸೊ ನನಗೆ ಇದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ನನಗೆ 3 to 4 months ಆಯಿತು. ಸೊ ಇದನ್ನು ಬೇಗ ಅಂತಲೇ ಅನ್ಕೋಬೋದು. ನನಗೆ ಸುಮಾರಷ್ಟು ವರ್ಷಗಳೇ ಟೈಮ್ ತಗೊಂಡ್ರು ಕೂಡ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ಪೇಷನ್ಸ್ ಇರಬೇಕು, ಅದ್ರ ತಕ್ಕಂಗೆ ಸ್ವಲ್ಪ ಟ್ಯಾಲೆಂಟ್ ಇರಬೇಕು, ಇಟ್ಕೊಂಡು ನಾವು ಯೂಟ್ಯೂಬ್ನ ಮಾಡಬೇಕು. ಸೊ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಸೊ ಇಷ್ಟೆಲ್ಲ ಇರುತ್ತೆ ಯೂಟ್ಯೂಬಲ್ಲಿ ಪ್ರೋಸೆಸ್. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಬೋದು. ಇದನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅವ್ರಿಗೆ ಶೇರ್ ಮಾಡಿ, ಆದಷ್ಟು ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಕೆಲವರಿಗೆ ಇರುವಂತಹ ಡೌಟ್ ಇವಾಗ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ದುಡ್ಡು ಬರೋದಿಲ್ಲ. ಸುಮಾರಷ್ಟು ಜನ ಏನೇನು ಬಿಡ್ತಾರೆ ಗೊತ್ತಾ, ನಿಮ್ಮ ವಿಡಿಯೋ ನೋಡ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ನನಗೆ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಅಂತಾರೆ. ಸುಮ್ಮನೆ ಬರಲ್ಲ ದುಡ್ಡು, ಅದ್ರ ಕಷ್ಟ ಅದಕ್ಕೆ ಗೊತ್ತು, ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತು. ಸೊ ಸುಮ್ಮನೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ. ಹಂಗಿದ್ದಿದ್ರೆ ಎಲ್ಲರೂ ಯೂಟ್ಯೂಬರ್ಸ್ ಆಗ್ಬಿಡ್ತಾ ಇದ್ರು. ಸೊ ಯೂಟ್ಯೂಬಲ್ಲಿ ಈಗ ಒಂದು 10 ಮೆಂಬರ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅಂದರೆ 10 ಮೆಂಬರ್ಸ್ಗೂ ಸಕ್ಸಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. 10 ಮೆಂಬರ್ಸ್ ಏನಾದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಮಿನಿಮಮ್ ಅಂದರೆ ಅದಕ್ಕೆ 4 to 5 ಮೆಂಬರ್ಸ್ಗೆ ಅಷ್ಟೇ ಸಕ್ಸಸ್ ಬಿಡೋದು. ಇನ್ನು 5 ಮೆಂಬರ್ಸ್ ಡ್ರಾಪ್ ಆಗಿಬಿಡ್ತಾರೆ. ಯಾಕಂದರೆ ಅಷ್ಟು ಕಷ್ಟ ಇದೆ ಯೂಟ್ಯೂಬ್. ಅದು ಮಾಡೋರಿಗೆ ಮಾತ್ರ ಗೊತ್ತು, ಸುಮ್ಮನೆ ಮಾತಾಡೋರಿಗೆ ಎಲ್ಲ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಬೇಡಿ. ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ, ಈಸಿಯಾಗಿ ಬರುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಸೊ ಅದ್ರ ಕಷ್ಟ ಅದಕ್ಕೆ ಗೊತ್ತಾಗುತ್ತೆ, ಅವ್ರು ಮಾಡೋ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಓಕೆನಾ. ಸೊ ನಿಮಗಿರೋ ಡೌಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಕ್ಲಾರಿಫೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ವೇಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.